ಇದೆಲ್ಲ dip it into the gravy. Hi, Namaskara, ನಾನು ಕೃಷಿತಾ ಪಂಡ and welcome to my YouTube channel. Firstly, thank you so much ನಿಮ್ಮೆಲ್ಲರಿಗೂ for all the love and all the support. I'm always grateful to you guys. ಅದು ನಾನು ಎಷ್ಟು ಸತಿ ಹೇಳಿದ್ರು ಕಡಿಮೆ ಅನಿಸುತ್ತೆ, ಸೊ ನಾನು ರಿಪೀಟ್ ಮಾಡ್ತಾನೆ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ತುಂಬ ಟೈಮಿಂದ ಕೊಡಗು ರೆಸಿಪಿ ಅಂತ ಹೇಳ್ತಾ ಇದ್ದಾರೆ. ನಾನು ಮೈಸೂರಿಗೆ ಬಂದಾಗಿಂದ ತುಂಬ ಕೊಡಗು ರೆಸಿಪಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಕೂಡ ಹಾಗೆಯೇ ಒಥೆಂಟಿಕ್ ನಮ್ಮದು ಕೊಡಗು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ನಮ್ಮ ಒಥೆಂಟಿಕ್ ಬ್ಲ್ಯಾಕ್ ಮಸಾಲ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಅದನ್ನು ಫ್ರೈ ಮಾಡಿ, ಡೀಪ್ ಫ್ರೈ ಮಾಡಿ, ಪೌಡರ್ ಮಾಡಿ ಬ್ಲ್ಯಾಕ್ ಮಸಾಲೆ ಅಂತ ಎಲ್ಲ ಕೊಡೂರು ಮನೆಯಲ್ಲಿ ಈ ಒಂದು ಬ್ಲ್ಯಾಕ್ ಮಸಾಲೆ ಇದ್ದೇ ಇರುತ್ತೆ. ಇದು ಮೇಯ್ನಾಗಿ ನಾವು ಯೂಸ್ ಮಾಡೋದು ಪಂದಿ ಕರಿ ಮಾಡೋಕ್ಕೆ, ಅಂದರೆ ಪೋರ್ಕ್ ಮಾಡೋಕ್ಕೆ ಅಫ್ಕೋರ್ಸ್. ಆ್ಯಂಡ್ ದೆನ್ ನಾವು ಅದನ್ನು ಯೂಸ್ ಮಾಡ್ತೀವಿ ಕಾಡು ಮಾವಿನ ಹಣ್ಣು ಸಾರು ಮಾಡೋಕ್ಕೆ. ಸೊ ಆ್ಯಕ್ಚುಲಿ ಇವತ್ತು ಕಾಡು ಮಾವಿನ ಹಣ್ಣು ಸಾರು ಮಾಡಬೇಕು ಅಂತ ಅಮ್ಮ ಅಂದ್ಕೊಂಡ್ರು, ಬಟ್ ಬ್ಲ್ಯಾಕ್ ಮಸಾಲೆ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬ್ಲ್ಯಾಕ್ ಮಸಾಲೆ ಮಾಡಿಟ್ಕೊಂಬೇಡ ಅಂತ ಅಂದ್ಕೊಂಡು, ಇದು ಮಾಡೋಕ್ಕೆ ನಮಗೆ ಬ್ಲ್ಯಾಕ್ ಮಸಾಲೆ ಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಬ್ಲ್ಯಾಕ್ ಮಸಾಲೆನೂ ಮಾಡಿಟ್ಕೊಂಬೇಡ ಅಂತ ಅಂದ್ಕೊಂಡ್ವಿ. ಅದನ್ನೇ ಹಾಗೆ ನಿಮಗೆ ರೆಸಿಪಿ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು. ಬಟ್ ಈ ಬ್ಲ್ಯಾಕ್ ಮಸಾಲೆನ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾವು ಚಿಕನ್ ಬೇಕಾದರೆ ಯೂಸ್ ಮಾಡ್ಕೋಬೋದು, ಮಶ್ರೂಮ್ ಡ್ರೈ ಫ್ರೈ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಪನ್ನೀರಿಗೆ ಯೂಸ್ ಮಾಡ್ಕೋಬೋದು, ಚಿಕನ್ ಫ್ರೈ ಮಾತ್ರ ಅಲ್ಲ, ಚಿಕನ್ ಕರಿ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಜಸ್ಟ್ ಬೇಸಿಕ್ ಮಸಾಲೆಗಳನ್ನ ನಾನು ಆ್ಯಕ್ಚುಲಿ ಮನೇಲಿ ಯೂಸ್ ಮಾಡ್ತೀನಿ ಕೆಲವೊಂದು ಸತಿ. ಬೇಸಿಕ್ ಈರುಳ್ಳಿ, ಬೆಳ್ಳುಳ್ಳಿ, ಜಿಂಜರ್ ಮತ್ತು ಕರ್ಬೇವಿನ ಸೊಪ್ಪು, ಜೀರಿಗೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಚಿಕನಿಗೆ ಮಿಕ್ಸ್ ಮಾಡಿ ಕೊನೆಗೆ ಬ್ಲ್ಯಾಕ್ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ಅದ್ರ ಕರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಬೇಸಿಕ್ಲಿ ಇದು ನಾವು ಪಂದಿ ಕರಿಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದು. ಬಟ್ ಯು ಕ್ಯಾನ್ ಯೂಸ್ ದಿಸ್ ಮಸಾಲೆ ಫಾರ್ ಎವ್ರಿಥಿಂಗ್. ಸೊ ಇವತ್ತು ನಮ್ಮ ಕೊಡಗಿನ ಒಥೆಂಟಿಕ್ ಬ್ಲ್ಯಾಕ್ ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದಾದಮೇಲೆ ನಮ್ಮ ಫೇವ್ರೇಟ್ ಕಾಡು ಮಾವಿನ ಹಣ್ಣು ಸಾರನ್ನ ಕೂಡ ಹೇಗೆ ಮಾಡ್ತೀವಿ ಅಂತ ಹೇಳ್ತೀವಿ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಟ್ಯಾಂಗಿಯಾಗಿ, ಸ್ವಲ್ಪ ಸ್ವೀಟಾಗಿ, ಸ್ವಲ್ಪ ಖಾರವಾಗಿ. ನಾವು ಯೂಶ್ವಲಿ ಮಾವಿನ ಹಣ್ಣು ಸೀಸನಲ್ಲಿ ಅದನ್ನು ಕಿತ್ಕೊಂಡು ಬಂದು ಉಪ್ಪಿಗೆ ಹಾಕಿ ಇಟ್ಕೊಂಡಿರ್ತೀವಿ, ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಹೀಗೆ. ಸೊ ನಾವು ಇದನ್ನ ಕಾಡು ಮಾವಿನ ಹಣ್ಣು ಅಂತ ಹೇಳ್ತೀವಿ. ಸೊ ಯಾವಾಗ ಬೇಕು ಆವಾಗವಾಗ ತೆಗೆದು ಅದರದ್ದು ಸಾರು ಮಾಡ್ಕೊತೀವಿ. ಸೊ ಇವತ್ತು 2 ರೆಸಿಪಿನೂ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಮಸಾಲೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇದು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಈ ಒಂದು ಬ್ಲ್ಯಾಕ್ ಮಸಾಲೆ ಮಾಡೋಕ್ಕೆ. ಇದರಲ್ಲಿ ಒಂದು 250 ಗ್ರಾಮ್ಸ್ ಕೊರಿಯಂಡರ್ ಸೀಡ್ಸ್ ಇದೆ, ಒಂದು 6 ರಿಂದ 7 ಕರಿಬೇವಿನ ಸೊಪ್ಪು ಕಡ್ಡಿ, ಕರಿಮೆಣಸು ಒಂದೆಷ್ಟು ಒಂದು ಸ್ಪೂನಷ್ಟು ಕರಿಮೆಣಸು ತೊಗೊಳ್ಳಿ, ಮೆಂತೆ ಒಂದು ಅರ್ಧ ಸ್ಪೂನಷ್ಟು, ಜೀರಿಗೆ ಒಂದಿಷ್ಟು, ಇದರಲ್ಲೊಂದು 50 ಗ್ರಾಮ್ ಜೀರಿಗೆ ಇರಬಹುದು ಅಂದ್ಕೊತೀನಿ. ಜೀರಿಗೆ, ಬೆಳ್ಳುಳ್ಳಿ ಯೂಶ್ವಲಿ ಹಾಕಲ್ಲ, ಬಟ್ ನಮ್ಮ ಹತ್ರ ಡ್ರೈ ಬೆಳ್ಳುಳ್ಳಿ ಇತ್ತು ಆ್ಯಂಡ್ ನಮ್ಮ ಮನೇಲಿ ಆ್ಯಕ್ಚುಲಿ ಬೆಳ್ಳುಳ್ಳಿ ತುಂಬಾ ಇಷ್ಟ, ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಬೇಸಿಕ್ಲಿ. ಸೊ ಡ್ರೈ ಬೆಳ್ಳುಳ್ಳಿ, ಇದು ಡ್ರೈ ಆಗಿರೋ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು 5 ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಚಕ್ಕೆ, ಇದು ಮರಾಠಿ ಮೊಗ್ಗು ಒಂದು 4 ಪೀಸು, ಮತ್ತು ಲವಂಗ ಒಂದು 6 ರಿಂದ 7 ಲವಂಗ, 2 ಏಲಕ್ಕಿ ಕೂಡ ಆಪ್ಷನಲ್, ಆ್ಯಕ್ಚುಲಿ ಯೂಸ್ ಮಾಡಬೇಕು ಅಂತಲೇ ಇಲ್ಲ, ಬಟ್ ನಾವು ಯೂಸ್ ಮಾಡ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಏಲಕ್ಕಿ. ಅಷ್ಟೇ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಇದು ತುಂಬ ಸ್ಲೋ ಆಗಿ ಫ್ರೈ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನಾನು ಸೊ ಹೇಳೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ರು. ಐ ಹ್ಯಾವ್ ಟು ರೆಡ್ಯೂಸ್ ಇಟ್. ಓಕೆ, ಬಾಣಲಿ ತೊಗೊಂಡು ಫಸ್ಟ್ ನಾವು ಫ್ರೈ ಮಾಡ್ಕೊಬೇಕಾಗಿರೋದು ಕೊರಿಯಂಡರ್ ಸೀಡ್ಸ್ನ. ಇದರಲ್ಲೊಂದು 250 ಗ್ರಾಮ್ಸ್ ಕೊರಿಯಂಡರ್ ಸೀಡ್ಸ್ ಇದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಆಯಿತಾ? ಕರಿಬೇಕಾಗುತ್ತೆ ಸ್ಲೋ ಆಗಿ. ಇದು ಕಂಪ್ಲೀಟಾಗಿ ಡಾರ್ಕ್ ಬ್ರೌನ್ ಟರ್ನ್ ಆಗೋವರೆಗೂ ನಾವು ಇದನ್ನು ಕರಿಬೇಕಾಗುತ್ತೆ. ನಾನು ಹೇಳ್ದಂಗೆ ಕಂಪ್ಲೀಟ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ತುಂಬ ಸ್ಲೋ ಆಗಿ ಫ್ರೈ ಮಾಡಬೇಕಾಗುತ್ತೆ, ತುಂಬ ಹರಿಬರಿಯಲ್ಲಿ ಮಾಡಬಾರ್ದು. ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಟೈಮ್. ಇದು ಸ್ವಲ್ಪ ಬಿಸಿ ಆದಮೇಲೆ
ಸ್ಲೋ ಫ್ಲೇಮ್ ಇಟ್ಕೊಳ್ಳಿ ಆಯಿತಾ. ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಇಷ್ಟೊತ್ತು ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ, ಬಿಸಿ ಆಗ್ತಾ ಇದ್ದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋಣ. ಇನ್ಫ್ಯಾಕ್ಟ್ ಇದು ಹಾಗಲಕಾಯಿ ಗೊಜ್ಜು ಅಥವಾ ಹಾಗಲಕಾಯಿ ಫ್ರೈ ಮಾಡ್ತೀವಲ್ಲ ಅದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ. ನಾನು ಹಾಗಲಕಾಯಿ ತಿನ್ನಲ್ಲ, ಐ ನೋ ಹೆಲ್ತ್ಗೆ ತುಂಬ ಒಳ್ಳೆಯದು ತಿನ್ನಬೇಕು ಅಂತ, ಬಟ್ ಅದು ಒಂದೇ ಒಂದು ತರಕಾರಿ ನಾನು ತಿನ್ನಲ್ಲ. ನಮ್ಮಮ್ಮ ಮೊನ್ನೆನೂ ಮಾಡಿದ್ರು, ತುಂಬ ಫೋರ್ಸ್ ಮಾಡ್ತಾಯಿದ್ರು ತಿನ್ನೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇನೋ ಅದೊಂದು ಮಾತ್ರ ನನ್ನ ಕೈಯಲ್ಲಿ ತಿನ್ನೋಕ್ಕೆ ಆಗಲ್ಲ, ಟ್ರೈ ಮಾಡೋಕ್ಕೂ ಆಗಲ್ಲ ಅನಿಸುತ್ತೆ. ಸೊ ಕರಿಬೇವಿನ ಸೊಪ್ಪು ಜೊತೆಗೆ ಸ್ವಲ್ಪ ಮೆಂತ್ಯನೂ ಹಾಕ್ಕೊಂಬಿಡೋಣ. ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಸಾಕು. ಇದನ್ನ ಸ್ಲೋ ಆಗಿ ಫ್ರೈ ಆಗಿಬಿಡೋಣ. ಕಂಪ್ಲೀಟಾಗಿ ನಾನು ಹೇಳಿದ್ನಲ್ಲ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದಾದಮೇಲೆ ಲಾಸ್ಟ್ 5 ಮಿನಿಟ್ಸಲ್ಲಿ ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕೋಬೇಕಾಗುತ್ತೆ. ಸೊ ಇದಿಷ್ಟು ಫ್ರೈ ಆಗಲಿ. ಎಷ್ಟು ಘಮ ಸ್ಮೆಲ್ ಬರ್ತದೆ ಗೊತ್ತಾ, ಆಲ್ರೆಡಿ ಮನೆಯೆಲ್ಲ ಘಮ ಅಂತ ಇರ್ತದೆ ಮಾಡಬೇಕಾದ್ರೆ. ಸೊ ಇದನ್ನು ನಾವು ಆಲ್ಮೋಸ್ಟ್ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ, ಖಾಲಿ ಆಗ್ತದಂಗೆ. ಬಟ್ ಇದು 365 ಡೇಸ್ ಮನೆಯಲ್ಲಿ ಇದ್ದೇ ಇರುತ್ತೆ. ಯಾವ ಕೊಡೋರು ಮನೇಲಿ ಹೋದರೂ ಕೂಡ ಇದು ಸ್ಟಾಕ್ ಇದ್ದೇ ಇರುತ್ತೆ. ನೋಡಿ ಹೀಗೆ ಸ್ಲೋ ಪ್ರಾಸೆಸ್ಸಲ್ಲಿ ಇದೆಲ್ಲನೂ ಕಂಪ್ಲೀಟಾಗಿ ಬ್ರೌನ್ ಆಗಬೇಕು. ಇನ್ನೂ ಆಗಿಲ್ಲ, ಎವ್ರಿಥಿಂಗ್ ಎಲ್ಲನೂ ಕಂಪ್ಲೀಟಾಗಿ ಬ್ರೌನ್ ಆಗಿ ಟರ್ನ್ ಆಗಬೇಕು. ತುಂಬ ಟೈಮ್ ತೊಗೊಳ್ಳೋದು. ನಮಗೆ ಬ್ಲ್ಯಾಕ್ ಮಸಾಲೆ ಮಾಡೋಕ್ಕೆ ತುಂಬಾ ಪೇಷನ್ಸ್ ಬೇಕಾಯ್ತಾ. ಇದು ತುಂಬ ಸ್ಲೋ ಫ್ಲೇಮಲ್ಲಿ ರೋಸ್ಟ್ ಆಗಬೇಕು. ಐ ಥಿಂಕ್ ನಾನಿಟ್ಟು ಇದು ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ, 20-25 ಮಿನಿಟ್ಸ್ ಆಗಿದೆ. ಪ್ಲೀಸ್ ಈ ಒಂದು ಪ್ರಾಸೆಸ್ನ ರಶ್ ಮಾಡೋಕ್ಕೆ ಹೋಗಬೇಡಿ. The slower you make it, the better the aroma and taste will be. ನಿಮ್ಮ ಮನೆಯೆಲ್ಲ ಘಮ ಅಂತ ಇರುತ್ತೆ ಇದು ಮಾಡೋ ಟೈಮಲ್ಲಿ. ಆ್ಯಂಡ್ ಇದನ್ನು ಎಲ್ಲ ಎಷ್ಟು ಥರದ ಪಲ್ಯಗಳಿಗೆ ಯೂಸ್ ಮಾಡ್ಕೋಬೋದು ಗೊತ್ತಾ. ನಾವು ಅಫ್ಕೋರ್ಸ್ ಮೇನ್ಲಿ ಇದು ನಾವು ಪಂದಿ ಕರಿಗೆ ಯೂಸ್ ಮಾಡೋದು ಆ್ಯಂಡ್ ಮಾವಿನ ಕರಿಗೆ ಯೂಸ್ ಮಾಡೋದು. ಬಟ್ ಚಿಕನ್ಗೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಡ್ರೈ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಕರಿ ಮಾಡಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತೀವಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಚಿಕನ್ ಜೊತೆಗೆ ಮಿಕ್ಸ್ ಮಾಡಿ ಅದಾದಮೇಲೆ ಲಾಸ್ಟ್ಗೆ ಇಳಿಸೋಕ್ಕೆ ಒಂದು 5 to 8 ಮಿನಿಟ್ಸ್ ಇದೆ ಅಂದಾಗ ಬ್ಲ್ಯಾಕ್ ಮಸಾಲೆ ಹಾಕಿ ಕುದಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಕರಿ. ಆಮೇಲೆ ಮಶ್ರೂಮ್ ಡ್ರೈ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಬೇರೆ ಥರ ಪಲ್ಯ ಮಾಡ್ಕೋಬೋದು ಆ್ಯಕ್ಚುಲಿ. ಬಿಟಗಾಡ್ ತುಂಬ ಇಷ್ಟ ಇದೆ. ಬಿಟಗಾಡ್ ಗೊಜ್ಜು ಪಲ್ಯ ಯಾರಿಗಾದ್ರೂ ತುಂಬಾ ಇಷ್ಟ ಇದ್ದರೆ ಈ ಒಂದು ಮಸಾಲೆಯಲ್ಲಿ ಮಾಡಿ ಟ್ರೈ ಮಾಡಿ. ಅಪ್ಯಾರೆಂಟ್ಲಿ ನಾನು ಟೇಸ್ಟ್ ಮಾಡಿಲ್ಲ, ಬಟ್ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಟ್ರೈ ಮಾಡಿ ನೋಡಿ, ನನಗೆ ಹೇಳಿ ಹೇಗಿದೆ ಅಂತ ಹೇಳ್ಬಿಟ್ಟು. ಬ್ರೌನ್ ಆದಮೇಲೆ ಇನ್ನೂ ಆಫ್ ಮಾಡೋಂಗಿಲ್ಲ, ಇನ್ನೂ ಇದೆ. ನಾವು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆ ಒಂದು ಬಿಟ್ಟು ಬೇರೆಲ್ಲ ಕರಿಮೆಣಸು, ಏಲಕ್ಕಿ, ಲವಂಗ, ಇದು ಮಲ್ಲಿಗೆ ಮೊಗ್ಗು, ಮರಾಠಿ ಮೊಗ್ಗು, ಮಲ್ಲಿಗೆ ಮೊಗ್ಗು ಅಂತ ಇದ್ದೀನಿ, ಮರಾಠಿ ಮೊಗ್ಗು, ಚಕ್ಕೆ ಮತ್ತು ಡ್ರೈ ಬೆಳ್ಳುಳ್ಳಿ ಇದಿಷ್ಟು ಇವಾಗ ಹಾಕಬೇಕು. ಜೀರಿಗೆ ಇನ್ನೂ ಹಾಕೋಂಗಿಲ್ಲ, ಜೀರಿಗೆ ಲಾಸ್ಟ್ಗೆ ಹಾಕೋಣ. ಸೊ ಇದನ್ನು ಜೊತೆಗೆ ಫ್ರೈ ಮಾಡ್ಕೊಂಬೇಡ. ಸೊ ಇಷ್ಟು ಬ್ಲ್ಯಾಕ್ ಆದಮೇಲೆ, ಆಲ್ಮೋಸ್ಟ್ ಡಾರ್ಕ್ ಬ್ರೌನ್ ಆದಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ನಾವು ತುಂಬ ಫ್ರೈ ಮಾಡೋಂಗಿಲ್ಲ, ಜಸ್ಟ್ ಒಂದು 2 ಮಿನಿಟ್ಸ್ ಜೀರಿಗೆ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಅಷ್ಟೇ. ಜೀರಿಗೆ ತುಂಬ ಕರ್ದೋಗ್ಬಿಟ್ರೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ನಾಟ್ ಟು ಮಚ್, ಒಂದು 2 ಮಿನಿಟ್ಸ್ ಜೀರಿಗೆ ಹಾಕಿ ಒಂದು 2 ಮಿನಿಟ್ಸ್ ಆಗ್ತಿದ್ದಂಗೆ ಆಫ್ ಮಾಡಿಬಿಡ್ಬೇಕು. ನಾನು ನಿಮಗೆ ವಿಡಿಯೋದಲ್ಲಿ ಹೇಗೆ ಇದು ಸ್ಮೆಲ್ ಆಗ್ತಿದೆ ಅಂತ, ಸ್ಮೆಲ್ ಬರ್ತಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಘಮ ಅಂತಿದೆ ಅಂತ ಹೇಳ್ಬಿಟ್ಟು ಐ ಕುಡ್ ಶೋ ಇಟ್ ಟು ಯು. ಎಷ್ಟು ಘಮ ಅಂತ ಇದೆ ಅಂದರೆ ಮಸಾಲೆ, ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ದ ಜಾಯ್ ಆಫ್ ಇಟ್.
ಬ್ರೌನ್ ಕಲರ್ ಆಗಿದೆ ಎಲ್ಲ ಇಂಗ್ರೀಡಿಯೆಂಟ್ಸು. ಇವಾಗ ಆಲ್ಮೋಸ್ಟ್ ಆಫ್ ಮಾಡುವಂಥ ಸಮಯ. ಆ್ಯಕ್ಚುಲಿ ಜೀರಿಗೆನ ಫುಲ್ ಬ್ಲ್ಯಾಕ್ ಮಾಡಬಾರ್ದು, ಈ ಥರ ಬ್ರೌನ್ ಆಗಬೇಕು. ಬ್ಲ್ಯಾಕ್ ಮಾಡಿದ್ರೆ ಫುಲ್ ಇದಾಗ್ಬಿಡುತ್ತೆ, ಏನು ಹೇಳೋದು, ಕರಿ ಆಗಿಬಿಡುತ್ತೆ. ಅದ್ರದ್ದು ಫ್ಲೇವರ್ ಆಮೇಲೆ ಅಷ್ಟು ಬರಲ್ಲ. ಸೊ ಇಷ್ಟಾದಮೇಲೆ ವಿ ಕ್ಯಾನ್ ಟರ್ನ್ ಆಫ್ ದ. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆಗಿದೆ ಅಲ್ವಾ, ಇದು ಇವಾಗ ಸ್ವಲ್ಪ ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಫೈನ್ ಪೌಡರ್ ಆಗೋವರೆಗೂ ಮಿಕ್ಸಿ ಮಾಡ್ಕೊಬೇಕು. ಆಲ್ಮೋಸ್ಟ್ ನೋಡೋಕ್ಕೆ ಕಾಫಿ ಪೌಡರ್ ಥರನೇ ಕಾಣಿಸುತ್ತೆ ಆ್ಯಕ್ಚುಲಿ. ಇವೆಲ್ಲ ಫುಲ್ ತಣ್ಣಗಾಗಿದೆ. ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕು. ನಮ್ದು ಆ್ಯಕ್ಚುಲಿ ಮಿಕ್ಸಿ ಬಂದು ಆಚೆ ಸ್ಟೋರ್ ರೂಮ್ ಹತ್ರ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಪೌಡರ್ ಮಾಡ್ಕೊಂಡು ಬಂದು ಯಾವ ಕನ್ಸಿಸ್ಟೆನ್ಸಿಗೆ ಪೌಡರ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಬ್ಲ್ಯಾಕ್ ಮಸಾಲೆ ಪೌಡರ್ ಆಗಿದೆ ಆ್ಯಂಡ್ ಘಮ ಘಮ ಅಂತ ಇದೆ. ತೋರಿಸ್ತೀನಿ ಹೇಗಿದೆ ಅಂತ. ಕಾಣಿಸ್ತಾ ಇಲ್ಲ ಅಲ್ಶು. ಇದು ಬ್ಲ್ಯಾಕ್ ಮಸಾಲೆ. ಇಲ್ಲಿ ಪೌಡರ್ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದನ್ನು ನಾವು ಏರ್ ಟೈಟ್ ಕಂಟೈನರಲ್ಲಿ ಮುಚ್ಚಿಡಬೇಕಾಗುತ್ತೆ, ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಕೊಡವ ಬ್ಲ್ಯಾಕ್ ಮಸಾಲೆ. ನಾವು ಮಾವಿನ ಹಣ್ಣು ಸಾರು ಮಾಡೋಣ. ಕಾಡು ಮಾವಿನ ಹಣ್ಣು ಸಾರು. ಇದೆಲ್ಲ ಬಿದ್ದೋಗುತ್ತೆ. ದೊಡ್ಡ ಮರ, ಕಾಡು ಮಾವಿನ ಹಣ್ಣು ಮರ, ತುಂಬ ದೊಡ್ಡ ಮರ. ಸೊ ಇದೆಲ್ಲ ಬೀಳ್ತಾ ಇರುತ್ತೆ. ತೊಗೊಂಡೋಗಿ ನಾವು ಫುಲ್ ಬ್ಯಾಸ್ಕೆಟಲ್ಲಿ ಹಂಟ್ ಮಾಡಿಕೊಂಡು, ಮಾವಿನ ಹಣ್ಣೆಲ್ಲ ಹಂಟ್ ಮಾಡ್ಕೊಂಡು ತೊಗೊಂಬಂದು ಇದನ್ನು ಉಪ್ಪಿಗಾಕಿ ಇಡ್ತೀವಿ. ಸೊ ವರ್ಷ ಪೂರ್ತಿ ಉಪ್ಪಿಗಾಕಿ ಇಡ್ತೀವಿ. ಯಾವ್ಯಾವಾಗ ಬೇಕು ಆವಾಗವಾಗ ನಾವು ಇದನ್ನು ತಗೊಂಡು ಸಾರು ಮಾಡ್ಕೊತೀವಿ. ಇನ್ಫ್ಯಾಕ್ಟ್ ನಾವು ಕೊಡುವ ಮದುವೆಯಲ್ಲಿ ಬಂದರೂ ಕೂಡ ಇದೊಂದು ರೆಸಿಪಿ ಇಟ್ಕೊಂಡಿರ್ತಾರೆ ಕೆಲವೊಬ್ರು, ಮಾವಿನ ಹಣ್ಣು ಸಾರದು. ಇದು ನಮ್ಮ ಅಥೆಂಟಿಕ್ ಕೊಡವ ರೆಸಿಪಿ. ಸೊ ನನ್ನ ಫೇವ್ರೇಟ್. ಇದು ತಿಂತಾಯಿದ್ರೆ ಇಟ್ಸ್ ಹೆವನ್ಲಿ ಆ್ಯಕ್ಚುಲಿ. ನಾನೆಲ್ಲ ಕೊಡೋ ರೆಸಿಪಿಗೂ ಫೇವ್ರೇಟ್ ಅಂತೀನಿ. ಬಿಕಾಸ್ ನಿಜವಾಗ್ಲೂ ನನಗೆ ಎಲ್ಲ ಫುಡ್ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಮಾತಾಡ್ತಾರಲ್ಲ, ಅಂದರೆ ಕೊಡೂರು ಅಂದರೆ ಫುಲ್ ಪ್ರಾಪರ್ ನಾನ್ ವೆಜ್ ಅಂತ ಹೇಳಿಬಿಟ್ಟು. ಬಟ್ ನಮ್ಮದು ವೆಜ್ಜಲ್ಲೂ ತುಂಬ ವೆರೈಟಿ ಡಿಶಸ್ ಇದೆ ಆ್ಯಕ್ಚುಲಿ. ವೆಜ್ಜಲ್ಲೂ ನಾವು ತುಂಬ ವೆರೈಟಿ ಡಿಶಸ್ ಮಾಡ್ತೀವಿ. ಎಷ್ಟು ನಾನ್ ವೆಜ್ ತಿಂತೀವೋ ಅಷ್ಟೇ ವೆಜ್ಜು ಕೂಡ ತುಂಬಾ ತಿಂತೀವಿ ನಾವು. ಮಾವಿನ ಹಣ್ಣು ಸಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಂಡ್ಬಿಡ್ತೀನಿ. ಹೀಗೆ ನಮಗೆ ಮಾವಿನ ಹಣ್ಣು ಬೇಕು. ಇಲ್ಲೊಂದು ಐ ಥಿಂಕ್ ಒಂದು 10-11 ಮಾವಿನ ಹಣ್ಣು ತೊಗೊಂಡಿದ್ದೀವಿ ಮರ. ಬಟ್ ಯಾವಾಗಲೇ ಫ್ರೆಶ್ ಆಗಿ ತೊಗೊಂಬಂದು ಸಿಕ್ಕಿದ ಮಾವಿನ ಹಣ್ಣನ್ನ ತೊಗೊಂಬಂದ್ಬಿಟ್ಟು ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ತುಂಬ ಕ್ವಾಂಟಿಟಿಲಿ ಸಿಗೋದ್ರಿಂದ ಅಫ್ಕೋರ್ಸ್ ಅದನ್ನು ಸ್ಟೋರ್ ಮಾಡಿಡಬೇಕು ಅಂತ ಹೇಳ್ಬಿಟ್ಟು ಉಪ್ಪು ಅಲ್ಲಿ ನಾವು ಸ್ಟೋರ್ ಮಾಡಿಡ್ತೀವಿ. ಬಟ್ ಫ್ರೆಶ್ ಆಗಿ ಸಿಕ್ಕಿದಾಗ ಮಾಡೋ ಮಾವಿನ ಹಣ್ಣು ಸಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಬೆಲ್ಲ. ಒಂದು ಯಾವ ಗಾತ್ರದಷ್ಟು ಅಂತ ಹೇಳ್ಬೋದು, ಒಂದಿಷ್ಟು ದಪ್ಪ ನಿಂಬೆಹಣ್ಣಲ್ಲ, ನಿಂಬೆಹಣ್ಣಿಗಿಂತ ಸ್ವಲ್ಪ ದಪ್ಪ ಗಾತ್ರದಷ್ಟು ಬೆಲ್ಲನ ನಾವು ಆ್ಯಕ್ಚುಲಿ ಜೋನಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಬೆಲ್ಲದ ನೀರು ಮಾಡ್ಕೋಬೇಕಾಗುತ್ತೆ. ಯೂಶ್ವಲಿ ನಾವು ಬ್ಲ್ಯಾಕ್ ಬೆಲ್ಲ ಯೂಸ್ ಮಾಡೋದು ಕೊಡಗಲ್ಲೆಲ್ಲ. ಇಲ್ಲೂ ಬ್ಲ್ಯಾಕ್ ಬೆಲ್ಲನೇ ಯೂಸ್ ಮಾಡೋದು. ಕಪ್ಪು ಬೆಲ್ಲ ಬರುತ್ತಲ್ಲ, ಅದು ಯೂಸ್ ಮಾಡ್ತೀವಿ. ನಮ್ಮ ಮನೇಲಿ ಇವಾಗ ಕಪ್ಪು ಬೆಲ್ಲ ಇರಲಿಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇದು ಯಾವಾಗಲೂ ಕಪ್ಪು ಬೆಲ್ಲನೇ ಯೂಸ್ ಮಾಡಬೇಕು ಇದಕ್ಕೆ. ಸೊ ಇದ್ರದ್ದು ನೀರು ಮಾಡ್ಕೊಂಡು ಇಟ್ಕೋಬೇಕು. ಇದನ್ನ ಇವಾಗ ನೀರು ಮಾಡ್ತೀನಿ ಬಿಸಿ ಮಾಡಿಬಿಟ್ಟು. ಆ್ಯಂಡ್ ಒಂದೇ ಒಂದು ಚಿಕ್ಕ ಈರುಳ್ಳಿ ಬೇಕು. ದೊಡ್ಡದೆಲ್ಲ ತೊಗೋಬೇಡಿ, ಚಿಕ್ಕ ಈರುಳ್ಳಿ ತೊಗೊಳ್ಳಿ. ಆ್ಯಂಡ್ ಖಾರ, ಆ್ಯಕ್ಚುಲಿ ಈ ಸಾರು ಖಾರನೂ ಇರಬೇಕು. ಸೊ ಅದಕ್ಕೆ ಒಂದು 6-7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಒಬ್ಬಳೇ ಮಾಡ್ಕೊಳ್ಳೋದಾಗಿದ್ದರೆ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೆ ಅನಿಸುತ್ತೆ. ಆ್ಯಂಡ್ ತುಂಬ ಬೆಳ್ಳುಳ್ಳಿ ಬೇಕಾಗುತ್ತೆ. ಒಂದು 10-11 ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೋಬೇಕು. 2 ಕರಿಬೇವಿನ ಸೊಪ್ಪುದು ಇದು ಕಡ್ಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಆ್ಯಂಡ್ ಇದಾದಮೇಲೆ ಬ್ಲ್ಯಾಕ್ ಮಸಾಲೆ ಮಾಡಿದ್ವಲ್ಲ, ಆ ಬ್ಲ್ಯಾಕ್ ಮಸಾಲೆನ ಹಾಕೋಬೇಕಾಗುತ್ತೆ. ನಾವು ಉಪ್ಪಿಗೆ ಹಾಕಿಟ್ಟಿರ್ತೀವಲ್ಲ, ಸೊ ಬಂದು ಫಸ್ಟು ಒಂದು ಸತಿ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು, ಉಪ್ಪೆಲ್ಲ ಹೋಗಲಿ ಅಂತ. ಅದಾದಮೇಲೆ ಈ ಸಿಪ್ಪೆ ಸ್ವಲ್ಪ ತಿಕ್ಕಾಗಿದ್ದರೆ ಕಟ್ ಮಾಡ್ಕೊಂಡು ಸಿಪ್ಪೆ ತೊಗೊಂಡ್ಬಿಡ್ಬೋದಾಯ್ತಾ. ಇದರಲ್ಲಿ ಸಿಪ್ಪೆ ತುಂಬ ತಿನ್ನಾಗಿದೆ. ಸೊ ಸಿಪ್ಪೆ ತುಂಬ ತಿನ್ನಾಗಿದೆ, ಅದಕ್ಕೆ ಸಿಪ್ಪೆ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ, ಇಟ್ಸ್ ಆಪ್ಷನಲ್. ಇದ್ರದ್ದು ನೋಡಿ, ಹೀಗೆ ರಸ ತೊಗೊಂಡು, ಸಿಪ್ಪೆ ಯೂಸ್ ಮಾಡಿಲ್ಲ ಅಂದರೆ ಇದ್ರದ್ದು ಹೀಗೆ ರಸ ತೊಗೊಂಡು, ಈ ರಸನ ನಾವು ಸಾರಿಗೆ ಯೂಸ್ ಮಾಡ್ಬೋದು. ಬೇಡದೇ ಇರೋರು ಬೇಕಾದರೆ ಸಿಪ್ಪೆದು ರಸ ತೊಗೊಂಡು ಸಿಪ್ಪೆನ ತೆಗೆದು ಬಿಡ್ಬೋದು.
ಈ ರಸನ ನಾವು ಸಾರಿಗೆ ಯೂಸ್ ಮಾಡ್ಕೋಬೋದು ಮಾಡಬೇಕಾದ್ರೆ. ಅಂದಾಗಿಂದ ನಾನು ಬರೀ ಕೊಡವ ರೆಸಿಪಿಗಳನ್ನೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಆದರೆ ನನ್ನ ಹತ್ರ ಇದೆಲ್ಲ ಇರಲಿಲ್ಲ, ಇಲ್ಲಾದ್ರೆಲ್ಲ ಸ್ಟೋರ್ ಮಾಡಿಟ್ಟಿರ್ತಾರಲ್ಲ. ಬ್ಲ್ಯಾಕ್ ಮಸಾಲೆ ಎಲ್ಲ ಆದರೆ ನಾನು ಅಲ್ಲಿ ಮಾಡ್ಕೊತೀನಿ ಮನೆಯಲ್ಲಿ. ಅಮ್ಮನೂ ಮಾಡಿ ಕಳಿಸ್ತಾರೆ ಒಂದೊಂದು ಸತಿ. ಆ್ಯಂಡ್ ಬಟ್ ಮಾವಿನ ಹಣ್ಣೆಲ್ಲ ಇರಲಿಲ್ಲ ಕೊಂಡು ಆ ಸಿಪ್ಪೆನ ತೆಗೆದು ಬಿಡ್ಬೋದು. ನನ್ನ ಬೆರಳು ಪೇನ್ ಆ್ಯಕ್ಚುಲಿ. ಸ್ವಲ್ಪ ಸ್ವೀಟ್ ಇರುತ್ತೆ ಬೆಲ್ಲದಿಂದ. ಆ್ಯಂಡ್ ನಾವು ಅಷ್ಟು ಬೆಲ್ಲ ಹಾಕಿದ್ದೀವಲ್ಲ, ಬಟ್ ಅಷ್ಟು ಸ್ವೀಟ್ ಬರೋಲ್ಲ ಇದು, ಬಿಕಾಸ್ ಉಪ್ಪಿಗೆ ಹಾಕಿಟ್ಟಿರೋದಲ್ವಾ, ಉಪ್ಪಿರುತ್ತಲ್ಲ, ಸೊ ಟ್ಯಾಂಗಿ ಇರುತ್ತೆ. ಅದು ತುಂಬ ಟ್ಯಾಂಗಿನೆಸ್ನ ಹೋಗ್ಸೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಬೆಲ್ಲ ಹಾಕಿರ್ತೀವಿ. ಆ್ಯಂಡ್ ಆ ಸ್ವೀಟ್ನೆಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ಸೊ ಅದು ಖಾರ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ, ಟ್ಯಾಂಗಿ ಕೂಡ ಇರುತ್ತೆ. ಸೊ ನಾವು ಆಲ್ರೆಡಿ ಉಪ್ಪಿಗೆ ಹಾಕಿ ತುಂಬ ಚೆನ್ನಾಗಿದೆ. ಆಲ್ರೆಡಿ ಉಪ್ಪಿಗೆ ಹಾಕಿರ್ತೀವಲ್ಲ ಮಾವಿನ ಹಣ್ಣು, ಅದರಿಂದ ನಾವು ಸಾರು ಅದು ಕರಿ ಮಾಡಬೇಕಾದ್ರೆ ಉಪ್ಪು ಹಾಕಬಾರ್ದು. ಕೊನೆಗೆ ನೋಡಿಕೊಂಡು ಬೇಕು ಅಂದರೆ ಹಾಕೋಬೇಕು. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ನೀಡೆಡ್ ಅಂತ ಹೇಳ್ಬಿಟ್ಟು. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಅಭ್ಯಾಸ ಇರುತ್ತಲ್ವ, ನಾವು ಸಾರಿಗೆ ಹಾಕ್ತಿದ್ದಂಗೆ ಉಪ್ಪು ಹಾಕ್ಬಿಡೋದು. ಸೊ ಬೈ ಮಿಸ್ಟೇಕಾಗಿ ಉಪ್ಪು ಹಾಕೋಕೆ ಹೋಗಬೇಡಿ. ನೀರು ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡ್ಬೇಡ, ನಾವು ಬೆಲ್ಲ ನೀರು ಮಾಡ್ಕೊಂಬೇಡ ಮಾವಿನ ಹಣ್ಣು ಸಾರಿಗೆ ಆಗಲಿ. ಒಬ್ವಿಯಸ್ಲಿ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ, ಜಾಸ್ತಿ ಏನು ಬೇಡ. ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಸ್ವಲ್ಪ. ರಂಬುಟನ್ ಇದು, ಶೋರ್ ನಿಮಗೆಲ್ಲ ಗೊತ್ತಿರುತ್ತೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಬೆಳ್ಳುಳ್ಳಿ ಬ್ರೌನ್ ಆದಮೇಲೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಚಿಕ್ಕ ಈರುಳ್ಳಿ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಆನಿಯನ್ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಆ್ಯಂಡ್ ಮಾವಿನ ಹಣ್ಣು ರಸ ಇತ್ತಲ್ಲ, ಸ್ವಲ್ಪ ರಸ ಹಾಕೊಳ್ಳೋಣ. ಸೊ ಸ್ವಲ್ಪ ಹೊತ್ತು ಈ ಮಾವಿನ ಹಣ್ಣು ರಸದಲ್ಲೇ ಈ ಮಾವಿನ ಹಣ್ಣು ಬೇಯಬೇಕಾಯ್ತಾ, ಒಂದು ಅಬೌಟ್ 5 to 7 minutes. ಆಯಿಲಲ್ಲಿ ಮತ್ತು ಅದರ ನೀರಲ್ಲಿ ಸ್ವಲ್ಪ ಹೊತ್ತು ಬೆಂದಿದೆ. ಇವಾಗ ಇದಕ್ಕೆ ನಾವು ಬೆಲ್ಲದ ನೀರು ಮಾಡ್ಕೊಂಡಿದ್ವಲ್ಲ ಅದು ಹಾಕೊಳ್ಳೋಣ. ಆ್ಯಕ್ಚುಲಿ ನಾನು ಹೇಳಿದಂಗೆ ಇದು ಕಪ್ಪು ಬೆಲ್ಲದಲ್ಲಿ ಮಾಡಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸೋ ಕಲರ್ಫುಲ್. ಇದು ಈ ಬೆಲ್ಲದ ನೀರು ಏನು ಹಾಕಿದ್ದೀವಿ ಅದರಲ್ಲೇ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಬಿಟ್ಬೇಡ. ಇಲ್ಲದೆ ಹೇಳಿದ್ನಲ್ಲ, ಏನೇ ಒಂದು ಮಾಡಬೇಕಾದ್ರೂ ಅಡುಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಇಟ್ಸ್ ಆಲ್ವೇಸ್ ಗುಡ್, ಬಿಕಾಸ್ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಲ್ಲ. ಸೊ ಯಾವುದೇ ಒಂದು ಮಾಡೋದಾದರೂ ನೀವು ಏನೇ ಒಂದು ಅಡುಗೆ ಮಾಡೋದು, ಐ ಆಮ್ ಶ್ಯೂರ್ ಇದೆಲ್ಲರಿಗೂ ಗೊತ್ತು. ಬಟ್ ಸ್ಟಿಲ್ ಇನ್ ಕೇಸ್ ಯಾರಾದರೂ ಒಬ್ಬರು ಗೊತ್ತಿಲ್ಲ ಅಂದರೆ, ರಿಮೆಂಬರ್ ದಟ್ ನಾವು ಏನೇ ಒಂದು ವೆಜಿಟೇಬಲ್ ಅಥವಾ ಏನೇ ನಾನ್ ವೆಜ್ ಏನೇ ಮಾಡಬೇಕಾದ್ರೂ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೋಬೇಕು. ಮುಂಚೆ ಏನಾದರೂ ಬೇಕಾ ಅಂತ ನೋಡ್ಕೊಂಬಿಡೋಣ. ನನಗೆ ಆ್ಯಕ್ಚುಲಿ ಖಾರ ಕಡಿಮೆ ಅಂತ ಅನಿಸ್ತು, ಮೆಣಸಿನ್ಕಾಯಿ ಜಾಸ್ತಿ ಹಾಕಬೇಕಾಗಿತ್ತು ಅಂತ. ಬಟ್ ನಮ್ಮನೇಲಿ ಹೇಳಿದ್ನಲ್ಲ, ಅಪ್ಪ ಅಮ್ಮ ಅಷ್ಟು ಖಾರ ತಿನ್ನಲ್ಲ ಅಂತ, ಸೊ ಕಡಿಮೆ ಹಾಕಿದೆ. ಬಟ್ ಐ ಥಿಂಕ್ ನನಗಿವಾಗ ಮೆಣಸಿನ ಪುಡಿ ಸ್ವಲ್ಪ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ. ನೀವು ಬೇಕಾದರೆ ಮೆಣಸಿನ್ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕೋಬೋದು. ಬೆಲ್ಲನೂ ಹಾಕ್ತೀವಲ್ಲ, ಸೊ ಬ್ಯಾಲೆನ್ಸ್ ಆಗಬೇಕಲ್ಲ, ಅದಕ್ಕೆ. ಇಷ್ಟು ಬೆಂದಾದಮೇಲೆ ಇವಾಗ ನಾವು ಇದಕ್ಕೆ ಫ್ರೆಶ್ಶಾಗಿ ಮಾಡಿರೋ ಬ್ಲ್ಯಾಕ್ ಮಸಾಲೆ ಹಾಕೊಳ್ಳೋಣ. ಈ ಥರ ಒಂದು ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಮಸಾಲೆ ಹಾಕೋಬೇಕು. ಹಾಕ್ಕೊಂಡು ನಾವು ಇದಕ್ಕೆ ಏನು ಎಕ್ಸ್ಟ್ರಾ ನೀರು, ಏನು ಮಸಾಲೆ, ಏನು ಅಂದರೆ ಏನೂ ಹಾಕೋದು ಬೇಕಾಗಿಲ್ಲ.
ಮಾವಿನ ಹಣ್ಣು ರಸ ಏನು ಇಳ್ಕೊಳ್ಳುತ್ತಲ್ಲ ಅದೇ ನೀರು ಸಾಕು. ಆ್ಯಂಡ್ ಮಸಾಲೆಗಳು ಏನೂ ಇಲ್ಲ, ಟರ್ಮರಿಕ್ ಒಂದು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ, ಉಪ್ಪೂ ಹಾಕೋದು ಬೇಕಾಗಿಲ್ಲ ಬಿಕಾಸ್ ಮಾವಿನ ಹಣ್ಣಲ್ಲೇ ಉಪ್ಪಿರುತ್ತೆ. ಆ್ಯಂಡ್ ಬೇರೆ ಯಾವುದೂ ಮಸಾಲೆ ಹಾಕೋಂಗಿಲ್ಲ ಬಿಕಾಸ್ ನಾವು ಮಾಡಿರೋ ಬ್ಲ್ಯಾಕ್ ಮಸಾಲೆಯಲ್ಲೇ ಎಲ್ಲನೂ ಇರೋದ್ರಿಂದ ನಿಮಗೇನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಬ್ಲ್ಯಾಕ್ ಮಸಾಲೆ ಹಾಕಿದ್ಮೇಲೆ ಒಂದು 5 to 7 ಮಿನಿಟ್ಸ್ ನಾವು ಇದನ್ನ ಇದರಲ್ಲೇ ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಬೇಕು ಅನಿಸ್ತಾ ಇದೆ. ಐ ಥಿಂಕ್ ನಾನು ಖಾರ ಹಾಕಿದ್ಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ. ಸ್ವಲ್ಪನೇ ಸ್ವಲ್ಪ, ಇಷ್ಟು ನೀವದು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಹುಳಿ, ಉಪ್ಪು, ಸ್ವೀಟ್ ಮತ್ತು ಖಾರ ನಿಮ್ಗೆ ಹೇಗೆ ಅನಿಸುತ್ತೆ ಆ ರೀತಿಲಿ ನೋಡಿಕೊಂಡು ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ಗೆ ಆ್ಯಸ್ ಯೂಶ್ವಲ್ ನಾವು ವಿ ಆಲ್ವೇಸ್ ಎಂಡ್ ಅವರ್ ಡಿಶ್ ವಿತ್ ಲಿಟಲ್ ಬಿಟ್ ಆಫ್ ಕಾಚಂಪುಳಿ. ಸೊ ಕಾಚಂಪುಳಿ ಬಗ್ಗೆ ತುಂಬ ಜನ ನನ್ನ ಕೇಳ್ತಾ ಇದ್ರು. ಒಂದು 5 ನಿಮಿಷ ಕುದಿಸಿ ಆಫ್ ಮಾಡಿದ್ರೆ ತುಂಬ ಟ್ಯಾಂಗಿ ಆಗಿರೋ, ಸ್ಪೈಸಿ ಆಗಿರೋ, ಲಿಟಲ್ ಬಿಟ್ ಆಫ್ ಸ್ವೀಟ್, ಲಿಟಲ್ ಬಿಟ್ ಆಫ್ ಸಾರ್, ಎಲ್ಲ ಥರ ಟೇಸ್ಟ್ ಇರುವಂಥ ಮಾವಿನ ಹಣ್ಣು ಸಾರು, ಮಾವಿನ ಹಣ್ಣು ಕರಿ ರೆಡಿಯಾಗಿದೆ. ಇದನ್ನು ನಾವು ಮಾಗೆ ಕರಿ ಅಂತ ಹೇಳ್ತೀವಿ ಕೊಡೋ ಭಾಷೆಯಲ್ಲಿ. ಓಕೆ, ಸೊ ನಾವು ಮಾಡಿರುವಂಥ ಬ್ಲ್ಯಾಕ್ ಮಸಾಲೆನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಮೇಲಿಟ್ಬೇಡ. ಕಾಚಂಪುಳಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ಕಾಚಂಪುಳಿ ನಾವು ಆ್ಯಕ್ಚುಲಿ ಕೊಡಗಲ್ಲಿ ಯೂಸ್ ಮಾಡುವಂಥ ಒಂದು ಬ್ಲ್ಯಾಕ್ ವಿನಿಗರ್. ಇದು ಪಣಪುಳಿ ಅಂತ ಹೇಳಿಬಿಟ್ಟು ಒಂದು ಫ್ರೂಟ್ ಬರುತ್ತೆ, ನಮ್ಮ ಕೊಡಗು ಕಾಡಲ್ಲೆಲ್ಲ ಸಿಗುತ್ತೆ. ಈ ಒಂದು ಹಣ್ಣಿಂದ, ಪಣಪುಳಿ ಅಂತ ಏನಿರುತ್ತೆ, ಈ ಒಂದು ಹಣ್ಣಿಂದ ಪ್ರಾಸೆಸ್ನ ಮಾಡಿ ಮಾಡುವಂಥ ಒಂದು ಲಿಕ್ವಿಡ್ ವಿನಿಗರೇ ಕಾಚಂಪುಳಿ ಅಂತ ಹೇಳಿಬಿಟ್ಟು. ಇದು ಆ್ಯಕ್ಚುಲಿ ತುಂಬ ಡೆಲಿಷಿಯಸ್ ಆಗಿರುತ್ತೆ. ಅಂದರೆ ಆ್ಯಂಡ್ ಇದರಲ್ಲಿ ನಾವು ಹೇಗೆ ಟ್ಯಾಮ್ರಿನ್ ಮತ್ತು ಬೇರೆ ವಿನಿಗರೆಲ್ಲ ಹಾಕಿದಾಗ ಎಸಿಡಿಟಿ ಬರುತ್ತಲ್ಲ, ಆ ಎಸಿಡಿಟಿ ಈ ಒಂದು ವಿನಿಗರಲ್ಲಿ ಇರಲ್ಲ. ಆ ಎಸಿಡಿಟಿ ಲೆವೆಲ್ ಆಗಲಿ, ಆ ಎಸಿಡಿಟಿ ಆಗಲಿ ಈ ಒಂದು ವಿನಿಗರಲ್ಲಿ ಇರಲ್ಲ. ನೀವು ಬೇಕಾದರೆ ಇದನ್ನ ಚೆಕ್ ಮಾಡ್ಬೋದು ಕೂಡ ಗೂಗಲಲ್ಲಿ. ಸೊ ಇದು ನಾವು ಎಲ್ಲ ಡಿಶಸ್ಗೂ ಯೂಶ್ವಲಿ ಹಾಕ್ತೀವಿ. ಬೇಸಿಕ್ಲಿ ಕೊಡಗು ರೆಸಿಪಿ ಏನೇನಿರುತ್ತೆ ಅದಕ್ಕೆಲ್ಲ ಹಾಕ್ತೀವಿ ನಾವು ಇದನ್ನ. ನಾರ್ಮಲ್ ಸಾಂಬಾರ್ಗೆಲ್ಲ ನಾರ್ಮಲ್ ಟ್ಯಾಮ್ರಿಂಡ್ ಅದು ಇದು ಹಾಕ್ತೀವಿ, ಬಟ್ ಕೊಡಗು ರೆಸಿಪಿಗೆ ಯೂಶ್ವಲಿ ನಾವು ಕಾಚಂಪುಳಿನೇ ಹಾಕೋದು. ಸೊ ಅದಕ್ಕೆ ಪಣಪುಳಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ಟು ಚೆಕ್. ಬಟ್ ಆ ಒಂದು ಫ್ರೂಟಿಂದ ಅದೊಂದು ಪ್ರಾಸೆಸ್ ಇದೆ, ಆ ಪ್ರಾಸೆಸ್ಸಲ್ಲಿ ಮಾಡುವಂಥ ಒಂದು ಲಿಕ್ವಿಡ್ ವಿನಿಗರ್ನ, ಬ್ಲ್ಯಾಕ್ ವಿನಿಗರ್ನ ಕಾಚಂಪುಳಿ ಅಂತ ಹೇಳ್ತೀವಿ ನಾವು. ಸೊ ಇದು ರೆಡಿಯಾಗಿದೆ. ಇದಕ್ಕೆ ಲಾಸ್ಟಿಗೆ ಲ್ಯಾಟ್ ಸಮ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮಾಗೆ ಕರಿ, ಅಂದರೆ ಕಾಡು ಮಾವಿನ ಹಣ್ಣಿಂದು ಕರಿ ರೆಡಿಯಾಗಿದೆ. ಯಮ್. ನನಗೆ ಆಲ್ರೆಡಿ ಒಂದು ತಿನ್ನಬೇಕು ಅನಿಸ್ತಾ ಇದೆ ಊಟಕ್ಕಿಂತ ಮುಂಚೆ. ಇದನ್ನು ಆ್ಯಕ್ಚುಲಿ ಅದ್ರ ಗೊಜ್ಜನ್ನ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಸ್ವರ್ಗ. ಈ ಗ್ರೇವಿನ ಹೀಗೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ವೆರಿ ವೆರಿ ನೈಸ್. ಸಾರಿ, ತುಂಬ ಸೌಂಡ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಜೀರಾ ಮಾವಿನ ಹಣ್ಣು ಅಂತ ಹೇಳ್ತಾರೆ, ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಅಂತ ಹೇಳ್ತಾರೆ ಇದನ್ನ. ಐ ಥಿಂಕ್ ನೀವು ಮಾರ್ಕೆಟ್ಗೆಲ್ಲ ಹೋದರೆ ಪ್ರಾಬಬ್ಲಿ ನಿಮ್ಗೆ ಸಿಗ್ಬೋದು, ಫ್ರೆಶ್ ಆಗಿರೋದು ಸಿಗ್ಬೋದು. ಅದನ್ನು ತೊಗೊಬಂದು ನೀವು ಫ್ರೆಶ್ ಆಗೂ ಮಾವಿನ ಹಣ್ಣು ಸಿಗುತ್ತಲ್ಲ, ಜೀರಾ ಮಾವಿನ ಹಣ್ಣು, ಅದನ್ನು ಫ್ರೆಶ್ ಆಗೂ ಈ ಥರ ಕರಿ ಮಾಡ್ಬೋದು. ಅಥವಾ ನೀವು ಒಂದು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಬಂದರೆ ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ನೀವು ಕರಿ ಮಾಡಿಕೊಂಡು ಮಿಕ್ಕಿದ್ದನ್ನು ಸ್ಟೋರ್ ಮಾಡ್ಕೊಂಡು ಇಡ್ಬೋದು. ಸೊ ವರ್ಷ ಪೂರ್ತಿ ನೀವು ಸ್ಟೋರ್ ಮಾಡ್ಕೊಂಡು ಇಡ್ಬೋದು. ಅದನ್ನ ಉಪ್ಪಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಡ್ಬೋದು. ಯಾವಾಗ ಬೇಕು ಆವಾಗ ಇದ್ರದ್ದು ಸಾರು ಮಾಡ್ಕೊಂಡು ತಿನ್ಬೋದು. ಸೊ ನಾವು ಕಾಡು ಮಾವಿನ ಹಣ್ಣು ಅಂತ ಹೇಳ್ತೀವಿ, ಇಲ್ಲಿ ಅದನ್ನು ಜೀರಾ ಮಾವಿನ ಹಣ್ಣು ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ
ಅಮ್ಮನ ಕೇಳಿದೆ. ಸೊ ಶಿ ಟೋಲ್ಡ್ ಮಿ ದಿಸ್, ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಈ ಜೀರಾ ಮಾವಿನ ಹಣ್ಣು ನಾವು ಮಾರ್ಕೆಟ್ಗೆಲ್ಲ ಹೋದರೆ ಸಿಗುತ್ತಂತೆ. ಸೊ ಇನ್ ಕೇಸ್ ನಿಮಗೆ ಸಿಕ್ಕಿದ್ರೆ ಪ್ಲೀಸ್ ಈ ಒಂದು ರೆಸಿಪಿನ ಟ್ರೈ ಮಾಡಿ, ನಿಮಗೆ ತುಂಬ 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 ಇಷ್ಟ ಆಗುತ್ತೆ. ಇದು ಇವತ್ತಿನ ಕೊಡುವ ಅಥೆಂಟಿಕ್ ರೆಸಿಪಿ. ಒಂದು ನಮ್ಮ ಬ್ಲ್ಯಾಕ್ ಮಸಾಲೆ ಆ್ಯಂಡ್ ಇನ್ನೊಂದು ಬಂದು ಕಾಡು ಮಾವಿನ ಹಣ್ಣದು ಸಾರು. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಐ ವಿಲ್ ವೌಚ್ ದಿಸ್ ಎಸ್ಪೆಷಲಿ. ಆ್ಯಂಡ್ ಬ್ಲ್ಯಾಕ್ ಮಸಾಲೆನೂ ಅಷ್ಟೇ, ನೀವು ಮಾಡ್ಕೊಂಡು ಇಟ್ಬಿಟ್ರೆ ಬೇರೆ ಯಾವ ಥರ ಮಸಾಲೆನೂ ನೀವು ಏನಕ್ಕೂ ಹಾಕೋದು ಬೇಕಾಗಿಲ್ಲ. ಫ್ರೈ ಆಗಲಿ, ಮಶ್ರೂಮ್ ಫ್ರೈ ಆಗಲಿ, ಆ್ಯಂಡ್ ಇದು ಏನು ಹೇಳ್ತಾರೆ ಅದಕ್ಕೆ, ಬಿಟರ್ ಗಾರ್ಡ್, ಇದು ಹಾಗಲಕಾಯಿ. ಸೊ ಹಾಗಲಕಾಯಿ ಇದಕ್ಕೆಲ್ಲ ತುಂಬ 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 ಚೆನ್ನಾಗಿರುತ್ತೆ. ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಾನಿದು ಐ ನೋ ನನಗೆ ತುಂಬ ಪ್ರೀತಿ ಸಿಗ್ತಾಯಿದೆ ಆ್ಯಂಡ್ ತುಂಬ ಸಪೋರ್ಟ್ ಸಿಗ್ತಿದೆ ಅಂತ ಹೇಳಿದರೆ ಸಪೋರ್ಟ್ ಸಿಗ್ತಿದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿಸ್. ನನ್ನ ಈ ಒಂದು ಕಾಂಟೆಂಟ್ ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಆ್ಯಂಡ್ ಐ ಲವ್ ಯು ಗೈಸ್, ಆಯಿತಾ? ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಹೋಪ್ ಎಲ್ಲರ ಲೈಫಲ್ಲೂ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು. ಬಾಯ್. ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್.